ಎಲ್ರಿಗೂ ನಮಸ್ತೆ. ಕೂನೂರು ಊಟಿ 2 ವಿಡಿಯೋನ ನಾವು ಅಪ್ಲೋಡ್ ಮಾಡಿದ್ವಿ. ಆ ವಿಡಿಯೋನ ತಾವೆಲ್ಲರೂ ನೋಡಿರ್ತೀರ. ಸೊ ಅದರಲ್ಲಿ ನಾವು ಟಾಯ್ ಟ್ರೈನ್ ಬಗ್ಗೆ ಹೇಳಿದ್ವಿ. ಫುಲ್ ಡೀಟೇಲ್ಸ್ನ ನಾವು ಈ ವಿಡಿಯೋದಲ್ಲಿ ನೀಡ್ತಾ ಇರೋದು. ಟಾಯ್ ಟ್ರೈನ್ ನಾವು ಕೂನೂರಿಂದ ಊಟಿಗೆ ಹೋಗಿರುವಂಥದ್ದು. ಟಿಕೆಟ್ ಯಾವಾಗ ನಾವು ಬುಕ್ ಮಾಡಿದ್ದು? ನಾವು 15 ದಿನ ಮುಂಚೆನೇ ಟಿಕೆಟ್ನ ಬುಕ್ ಮಾಡಿದ್ವಿ. ಇಕ್ಸಿಗೋ ಟ್ರೈನ್ ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ಅದರಲ್ಲಿ ನಾವು 15 ಡೇಸ್ ಮುಂಚೆನೇ ಟಿಕೆಟ್ ತಗೊಂಡ್ವಿ. ನಿಮಗೆ 2 ಆಪ್ಷನ್ ಸಿಗುತ್ತೆ ಟಿಕೆಟಿಗೆ. ಒಂದು ಸೆಕೆಂಡ್ ಸೀಟಿಂಗು, ಇನ್ನೊಂದು ಫಸ್ಟ್ ಕ್ಲಾಸು. ಸೊ ನಾವು ಫಸ್ಟ್ ಕ್ಲಾಸ್ನೇ ತಗೊಂಡಿದ್ವಿ. 350 ಪರ್ ಪರ್ಸನ್ ಆಗುತ್ತೆ ಫಸ್ಟ್ ಕ್ಲಾಸ್ ಅಂದರೆ. ನೀವು ಸೆಕೆಂಡ್ ಸೀಟಿಂಗ್ ತಗೋತೀರಾ ಅಂದರೆ 150 ಪರ್ ರೈಟ್ ಆಗುತ್ತೆ. ಫಸ್ಟ್ ಟ್ರೈನ್ ಬಂದ್ಬಿಟ್ಟು 7:45ಕ್ಕೆ ಬೆಳಗ್ಗೆ ಸ್ಟಾರ್ಟ್ ಆಗುತ್ತೆ ಕೂನೂರಿಂದ ಉದಕಮಂಡಲಂ ಊಟಿಗೆ. ಅದಲ್ಲದೆ ನಿಮಗೆ ಟೋಟಲ್ 4 ಟೈಮಿಂಗಲ್ಲಿ ಕೂನೂರು ಟು ಊಟಿ ಟ್ರೈನ್ ಹೋಗ್ತಾ ಇರುತ್ತೆ. ಸೊ ಫಸ್ಟ್ ಟ್ರೈನ್ ಬಂದ್ಬಿಟ್ಟು 7:45 AM, ಸೆಕೆಂಡ್ ಬಂದ್ಬಿಟ್ಟು 10:40, ಥರ್ಡ್ 12:35, ಫೋರ್ತ್ 4 o'clock ಈವ್ನಿಂಗ್. ಏನು ಫಸ್ಟ್ ಆಫ್ ಆಲ್ ಈ ಫಸ್ಟ್ ಕ್ಲಾಸ್ ಟಿಕೆಟ್ ಬುಕ್ ಮಾಡೋದೇ ಒಳ್ಳೆಯದು. ಯಾಕಂದರೆ ವ್ಯೂ ಅಷ್ಟು ಚೆನ್ನಾಗಿ ಅಲ್ಲಿ ಕಾಣಿಸುತ್ತೆ. ಡ್ರೈವರ್ನ ಹಿಂದ್ಗಡೆನೇ ನಾವು ಕೂತಿರ್ತೀವಿ. ಅದರದ್ದು ಗ್ಲಾಸ್ ಕೂಡ ಅಷ್ಟೊಂದು ದೊಡ್ಡದಾಗಿರುತ್ತೆ. ಸೊ ಅದು ವ್ಯೂ ಏನಿದೆ ಅದು ಎರಡೂ ಕಡೆಯಿಂದನೂ ಕೂಡ ಚೆನ್ನಾಗಿ ಕಾಣಿಸುತ್ತೆ. ಜೊತೆಗೆ ಫ್ರಂಟಿಂದನೂ ಕೂಡ ನಾವು ವ್ಯೂ ನೋಡ್ಬೋದು. ಹೌದು, ನಾವು ಆ್ಯಕ್ಚುಲಿ ಫಸ್ಟಿಗೆ ಕೇಳ್ಕೊಂಡ್ವಿ ಅಲ್ಲಿ ಯಾವ ಸೈಡಿಗೆ ಒಳ್ಳೆ ವ್ಯೂ ಸಿಗುತ್ತೆ ಅಂತ. ಯಾಕಂದರೆ ಕೂನೂರಿಂದ ಊಟಿಗೆ ಹೋಗ್ತಾ 2 ಸೈಡ್ ಇರೋದ್ರಿಂದ ನಾವಲ್ಲಿ ಆಟೋ ಡ್ರೈವರ್ ಹತ್ರನೂ ಕೇಳಿದ್ವಿ, ಹಾಗೆ ಒಳಗಡೆ ಟ್ರೈನ್ ಮಾಸ್ಟರ್ ಹತ್ರನೂ ಕೇಳಿದ್ವಿ ಯಾವ ಸೈಡ್ ಇರುತ್ತೆ ಅಂತ. ಅವ್ರು ಲೆಫ್ಟ್ ಸೈಡ್ ಅಂತ ಅಂದರು. ಲಕ್ಕಿಲಿ 7:45 AM ಟ್ರೈನ್ ಆಗಿರೋದ್ರಿಂದ ಕ್ರೌಡ್ ತುಂಬ ಕಮ್ಮಿ ಇರುತ್ತೆ ಕೂನೂರಿಂದ ಸ್ಟಾರ್ಟ್ ಮಾಡಿದ್ರೆ. ನಾವು ಫಸ್ಟ್ ಕ್ಲಾಸ್ ಕೋಚ್ ತಗೊಂಡಿರೋದ್ರಿಂದ ಫಸ್ಟ್ ಕ್ಲಾಸಲ್ಲಿ ಜನನೇ ತುಂಬ ಕಮ್ಮಿ ಇದ್ದರು. ನಮ್ಮ ಕೋಚಲ್ಲಿ 4ರಿಂದ 5 ಜನ ಇದ್ದರು. ಅದು ಒಂದು ಫಾರಿನ್ ಕಪಲ್ ಇತ್ತು, ನಾವಿದ್ವಿ. ಸೊ ನಮ್ಮ ಕೋಚಲ್ಲಿ ಇದ್ದಿದ್ದೆ 5 ಜನ. ಸೊ ನಮಗೆ ಎಂಥ ವ್ಯೂ ಸಿಕ್ತು ಅಂದರೆ ಕಂಪ್ಲೀಟ್ ವಿಸಿಬಿಲಿಟಿ ಸಿಗುತ್ತೆ ನಿಮಗೆ. ಕಾರ್ ಒಳಗಡೆ ಫ್ರಂಟ್ ಸೀಟಲ್ಲಿ ಹೆಂಗೆ ಕೂತಂಗೆ ವಿಸಿಬಿಲಿಟಿ ನಿಮಗೆ ಸಿಗುತ್ತೆ. ಆಮೇಲೆ 2 ಸೈಡಿಂದನೂ ನೀವು ವ್ಯೂ ಎಂಜಾಯ್ ಮಾಡ್ಬೋದು. ಕ್ರೌಡ್ ಕಮ್ಮಿ ಆಗಿರೋದ್ರಿಂದ ನೀವು 2 ಸೈಡ್ಗೂ ಆಚೆ ಈಚೆ ಓಡಾಡಿಕೊಂಡು ವ್ಯೂನ ನೋಡ್ಬೋದು. ಹೌದು, ಆ್ಯಕ್ಚುಲಿ ಊಟಿಗಿಂತ ಮುಂದೆನೂ ಈ ಟಾಯ್ ಟ್ರೈನ್ ಹೋಗುತ್ತೆ. ಅದು ಮೆಟ್ಟುಪಾಲಯಂ. ಸೊ ಅದು ಆ್ಯಕ್ಚುಲ್ ಇದು ಟಾಯ್ ಟ್ರೈನ್ ಇರೋದು ಊಟಿ ಟು ಮೆಟ್ಟುಪಾಲಯಂ. ಆಲ್ಮೋಸ್ಟ್ 46 ಕಿಲೋಮೀಟರ್ ಡಿಸ್ಟೆನ್ಸ್ ಕವರ್ ಮಾಡುತ್ತೆ ಅನಿಸುತ್ತೆ. ಸೊ ಇದು ಮೀಟರ್ ಗೇಜ್ ಟ್ರೈನ್ ಆಗಿರೋದ್ರಿಂದ ಇಂಡಿಯಾದಲ್ಲಿ ಇರೋದೇ 5ರಿಂದ 6 ಕಡೆ. ಅದರಲ್ಲಿ ಸೌತ್ ಇಂಡಿಯಾದಲ್ಲಿ ತಗೊಳ್ಳೋದಾದರೆ ನೀಲಗಿರೀಸ್ ಒಂದು, ಅದೇ ನಾವು ಹೋಗಿರೋದು ಊಟಿ. ನಾವು ಹೆಂಗೆ ಸ್ಟಾರ್ಟ್ ಮಾಡಿದ್ವಿ ಅಂದರೆ, ನಾವು ಫಸ್ಟ್ ಡೇ ಕೂನೂರು ಕವರ್ ಮಾಡಿರೋದ್ರಿಂದ ಸೆಕೆಂಡ್ ಡೇ ನಾವು ಊಟಿಗೆ ಟಾಯ್ ಟ್ರೈನಲ್ಲೇ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಸೊ ಅದೇ ರೀತಿ ನಾವು 7:45 AM ಟ್ರೈನ್ ಟಿಕೆಟ್ ತೊಗೊಂಡು ಅದರಲ್ಲೇ ಟ್ರಾವೆಲ್ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು. ಬೆಳಗ್ಗೆ ಬೇರೆ ವ್ಯೂ ತುಂಬ ಚೆನ್ನಾಗಿರುತ್ತೆ, ಕೂಲ್ ಇರುತ್ತೆ. ಆಮೇಲೆ ಜಾಸ್ತಿ ಕ್ಲೌಡ್ ಇರಲ್ಲ, ನಿಮಗೆ ವಿಸಿಬಿಲಿಟಿ ತುಂಬ ಚೆನ್ನಾಗಿ ಸಿಗುತ್ತೆ 2 ಸೈಡು. ಆ್ಯಕ್ಚುಲಿ ನಾವು 7:45ಗೆ ಹೊರಟಿರೋದು ಬೆಸ್ಟ್ ಅನ್ನಿಸ್ತು. ನಾವು ಊಟಿ ತಲುಪಬೇಕಾದ್ರೆ ಆಲ್ಮೋಸ್ಟ್ 9 ಗಂಟೆ ಆಗಿತ್ತು. 9 ಗಂಟೆಗೆ ರೈಲ್ವೆ ಸ್ಟೇಷನಲ್ಲಿ ಇಳಿಬೇಕಾದ್ರೆ ಸಿಕ್ಕಾಪಟ್ಟೆ ಜನ ಇದ್ದರು. ಆವಾಗ ನಮ್ಗನ್ನಿಸ್ತು ಅಂದರೆ ಬೆಳಿಗ್ಗೆ ಬೇಗ ಹೋಗಿದ್ದು ಒಳ್ಳೆಯದಾಯಿತು. ಆ ನಂತರದಲ್ಲಿ ತುಂಬ ಜನ ಟಿಕೆಟ್ ಬುಕ್ ಮಾಡಿರ್ತಾರೆ. ಸೊ ನೀವು ಕೂತಿರೋ ಸೀಟಲ್ಲೇ ಕೂರಬೇಕಾಗತ್ತೆ. ಎದ್ದು ರೈಟ್ ಲೆಫ್ಟ್ ಸೈಡಲ್ಲಿ ಹೋಗಿ ನೋಡೋಂಥ ಅವಕಾಶ ಇರಲ್ಲ. ಸೊ ನಾವು 4 ಜನ ಇದ್ದಿದ್ದರಿಂದ ನಮ್ಮ ಬೋಗಿಯಲ್ಲಿ ನಮಗೆ ಅಂಥ ಪ್ರಾಬ್ಲಮ್ ಏನೂ ಆಗಿರಲಿಲ್ಲ. ಸೊ 2 ಸೈಡಿದು ವ್ಯೂ ನೋಡೋದಕ್ಕೂ ಕೂಡ ಒಂದು ಚಾನ್ಸ್ ಸಿಕ್ಕಿತ್ತು. ಹೌದು, ನೀನು ಹೇಳ್ದಂಗೆ 9 o'clock ನಾವು ಅಲ್ಲಿಗೆ ಹೋದಾಗ, ಸೊ ಅದು ಊಟಿಯಿಂದ ಮತ್ತೆ ರಿಟರ್ನ್ ಬರುತ್ತೆ ಕೂನೂರು ಸೈಡು. ಸೊ ಅದು 9:15ಗೆ ಅಲ್ಲಿಂದ ಹೊರಡುತ್ತೆ. ಊಟಿಯಿಂದ ಕೂನೂರಿಗೆ ಟ್ರೈನ್ ಟೈಮಿಂಗ್ಸ್ ಹೆಂಗಿರುತ್ತೆ ಅಂದರೆ, 9:15ಗೆ ಫಸ್ಟ್ ಟ್ರೈನ್ ಆದರೆ 12:15ಗೆ ಸೆಕೆಂಡ್ ಟ್ರೈನು, ಥರ್ಡ್ ಟೈಮು 2 ಗಂಟೆಗೆ, ಫೋರ್ತ್ ಟೈಮು ಲಾಸ್ಟ್ ಟ್ರೈನು 5:30 ಈವ್ನಿಂಗಿಗೆ. ಸೊ ನಾವು ಕೂನೂರಿಂದ ಹೋಗ್ತಾನೂ ನಮಗೆ ಕಾಡ್ಕೋಣ ಎಲ್ಲ ಕಾಣಕ್ಕೆ ಸಿಗುತ್ತೆ. ಇಲ್ಲ, ಆ್ಯಕ್ಚುಲಿ ಈ ಟ್ರೈನ್ದು ಸ್ಪೀಡ್ ಲಿಮಿಟ್ ತುಂಬಾ ಕಡಿಮೆ. ಕೂನೂರಿಂದ ಊಟಿಗೆ 19 ಕಿಲೋಮೀಟರ್ ಈ ಟಾಯ್ ಟ್ರೈನ್ ಹೋಗುತ್ತೆ. ಟ್ರೈನಿದ್ದು ಆವ್ರೇಜ್ ಸ್ಪೀಡ್ ಬಂದ್ಬಿಟ್ಟು 10 to 12 km/h ಇರುತ್ತೆ. ಅಂದರೆ ತುಂಬಾ ಸ್ಲೋ ಹೋಗ್ತಾ ಇರುತ್ತೆ. ನಾವು ಕೂತಿರುವಂಥದ್ದು ಫ್ರಂಟ್ ಬೋಗಿಯಲ್ಲಿ. ಈ ಟ್ರೈನ್ ಮಾಸ್ಟರ್ ಏನಿದ್ದಾರೆ ಪ್ರತಿಯೊಂದು ವಿಚಾರಕ್ಕೂ ಕೂಡ ಸಿಗ್ನಲ್ ಕೊಡ್ತಾನೆ ಹೋಗ್ತಾರೆ. ಆಮೇಲೆ ಟ್ರೈನ್ ಇದು ತುಂಬಾ ಸ್ಲೋ ಮೂವ್ ಆಗ್ತಿತ್ತು. ಸಡನ್ನಾಗಿ ಬ್ರೇಕ್ ಕೂಡ ಹಾಕ್ಬೋದು, ಸಡನ್ನಾಗಿ ಟ್ರೈನ್ ಸ್ಟಾಪ್ ಕೂಡ ಆಗುತ್ತೆ. ಬೇರೆ ಟ್ರೈನ್ ಥರ ಸಡನ್ನಾಗಿ ಬ್ರೇಕ್ ಹಾಕಿದಾಗ ನಿಲ್ಲದೇ ಇರಲ್ಲ, ಇದು ನಿಲ್ಲುತ್ತೆ, ಬೇಗನೆ ಕಂಟ್ರೋಲಿಗೆ ಸಿಗುತ್ತೆ. ಹೌದು. ಸೊ ನಾವು ಹೋಗಬೇಕಾದ್ರೆ ನಮಗೆ ಕಾಡುಕೋಣ ಸಿಕ್ತು. ಆ ಟೈಮಲ್ಲೂ ಕೂಡ ಅವ್ರು ಸಿಗ್ನಲ್ ಕೊಟ್ಟು ಟ್ರೈನ್ನ ಒಂದು ಸ್ವಲ್ಪ ಸ್ಲೋ ಮಾಡಿದ್ರು. ಆ ಕಾಡುಕೋಣ ಮೂವ್ ಆದಮೇಲೆ ಮತ್ತೆ ಟ್ರೈನ್ ಮೂವ್ ಆಯಿತು.
ಅದೇ ರೀತಿ ಒಂದು ಸ್ವಲ್ಪ ಮುಂದೆ ಹೋಗಬೇಕಾದ್ರೆ ಕೇತಿ ಅನ್ನುವಂಥ ಒಂದು ರೈಲ್ವೆ ಸ್ಟೇಷನ್ ಬರುತ್ತೆ. ಅಲ್ಲಿ ಸ್ವಲ್ಪ ಹೊತ್ತು ಒಂದು 5 to 10 ಮಿನಿಟ್ಸ್ ಟೈಮ್ ಕೊಡ್ತಾರೆ. ಸೊ ನಾವು ಅಲ್ಲಿ ಇಳ್ಕೊಂಡ್ಬಿಟ್ಟು ಫೋಟೋಸ್ ಏನಾದರೂ ತೆಗಿಯೋದಾದರೆ ತೆಗಿಬೋದು. ಅದೊಂಥರ ಚೆನ್ನಾಗಿತ್ತು. ಆ ಪ್ಲೇಸ್ ತುಂಬ ಚೆನ್ನಾಗಿದೆ. ಹಿಂದ್ಗಡೆಯಿಂದ ನೀಲಗಿರಿ ಟ್ರೀಸ್ ಎಲ್ಲ ಇದೆ. ಸೊ ನಾವು ರೈಲ್ವೆ ಟ್ರ್ಯಾಕ್ ಮೇಲೆ ಹೋಗಿ ಫೋಟೋಸ್ ಎಲ್ಲ ತೆಗಿಬಹುದು ಆ ಪ್ಲೇಸಲ್ಲಿ. ಸೊ ಟಾಯ್ ಟ್ರೈನ್ನ ಲೈಫಲ್ಲಿ ಒಂದ್ಸಲನಾದರೂ ಎಕ್ಸ್ಪೀರಿಯೆನ್ಸ್ ಮಾಡಲೇಬೇಕು. ಊಟಿ ಕೂನೂರು ಹೋದಾಗ ಟಾಯ್ ಟ್ರೈನ್ನ ಎಕ್ಸ್ಪೀರಿಯೆನ್ಸ್ ಮಾಡೋದು ಒನ್ ಆಫ್ ದಿ ಬೆಸ್ಟ್ ಎಕ್ಸ್ಪೀರಿಯೆನ್ಸ್. ನಮಗೂ ಅಷ್ಟೇ ಕೂನೂರು ಊಟಿ ಟ್ರಿಪ್ ಏನಿತ್ತು ಅದರಲ್ಲಿ ಬೆಸ್ಟ್ ಅನಿಸಿದ್ದು ಈ ಟಾಯ್ ಟ್ರೈನ್ ಎಕ್ಸ್ಪೀರಿಯೆನ್ಸ್. ಹಾಗೆ ಕೂನೂರು ಊಟಿ 3 days 2 nights ಟ್ರಿಪ್ ಏನಿದೆ ಅದರದ ಎಕ್ಸ್ಪೆಂಡಿಚರ್ ಏನಿದೆ ಅದರ ಕಂಪ್ಲೀಟ್ ಡೀಟೇಲ್ಸ್ನ ನಾವು ಹಿಂದಿನ ವ್ಲಾಗಲ್ಲಿ ತಿಳಿಸಿದ್ದೀವಿ. ಸೊ ಆ ವಿಡಿಯೋನ ನೋಡಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.